ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಮ್ಮ ಶಾಪ್ನಲ್ಲಿ ಯಾವ ಸ್ಟಾಕ್ಸ್ ಇದೆ ಅಂತ ಕಂಪ್ಲೀಟ್ ಡೀಟೇಲ್ಸ್ ತೋರಿಸ್ಕೊಡ್ತೀನಿ. ಮತ್ತೆ ಅದಕ್ಕೆ ಮುಂಚೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋಲಿಗೆ ಹೋಗೋಣ. ಸೊ ಈಗ ನೀವು ನೋಡ್ತಿರೋದು ಬಂದು ಆಫ್ರಿಕನ್ ಲವ್ ಬರ್ಡ್ಸ್ ಅಂತ. ಸೊ ಆಫ್ರಿಕನ್ ಲವ್ ಬರ್ಡ್ಸ್ ನಲ್ಲಿ ನಮ್ಮ ಹತ್ರ ಹ್ಯಾಂಡ್ ಟೈಮ್ಡ್ ಅವೈಲೇಬಲ್ ಇದೆ. ಸೊ ನೋಡ್ಬೋದು ಸ್ಟೆಪ್ ಅಪ್ ಯಾವ ತರ ಮಾಡುತ್ತೆ ಅಂತ. ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್. ಸೊ ಈ ತರ ಬಂದು ನಾವು ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಮಾಡ್ಕೊಡ್ತೀವಿ ಬರ್ಡ್ಸ್ಗಳನ್ನ. ಆಫ್ರಿಕನ್ ಲವ್ ಬರ್ಡ್ಸ್, ಕಾಕಟೈಲ್ಸ್, ಕನ್ನೂರ್ಸ್, ಮತ್ತೆ ಸನ್ ಕನ್ನೂರ್ಸ್, ಲಾರಿಕಿಟ್. ಸೊ ಈ ತರ ಕಂಪ್ಲೀಟ್ಲಿ ಯಾವ ತರ ಬರ್ಡ್ಸ್ ಬೇಕಾದ್ರೆ ನಾವು ನಿಮಗೋಸ್ಕರ. ಸೊ ಮತ್ತೆ ಅದೇ ತರ ಬಂದು ಆಫ್ರಿಕನ್ ಲವ್ ಬರ್ಡ್ಸ್ ಅಲ್ಲಿ ಬಂದು ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ಸ್ ಅವೈಲೇಬಲ್ ಇರೋಲ್ಲ. ನೀವು ಪ್ರೀವಿಯಸ್ ಆರ್ಡರ್ ಬುಕ್ ಮಾಡಿದ್ರೆ ಮಾತ್ರ ನಿಮ್ಗೆ ಆಫ್ರಿಕನ್ ಲವ್ ಬರ್ಡ್ಸ್ ಸಿಗೋದು. ಮತ್ತೆ ಕಾಕ್ಟೈಲ್ಸ್, ಕನ್ನೂರ್ಸ್ ಎಲ್ಲ ನಿಮ್ಗೆ ರೆಗ್ಯುಲರ್ ಆಗಿ ನಿಮ್ಗೆ ಸಿಗುತ್ತೆ. ಶಾಪಲ್ಲಿ ಯಾವಾಗಲೂ ಅವೈಲೇಬಲ್ ಇರುತ್ತೆ. ಸೊ ಇದು ನಿಮ್ಗೆ ಬೇಕಂದ್ರೆ ಶಾಪ್ಗೆ ಒನ್ಸ್ ವಿಸಿಟ್ ಮಾಡಿ ಆಫ್ರಿಕನ್ ಲವ್ ಬರ್ಡ್ಸ್ ಮತ್ತೆ ಕಾಕ್ಟೈಲ್ಸ್, ಕನ್ನೂರ್ಸ್ ಯಾವ್ದು ನಿಮ್ಗೆ ಇಷ್ಟ ಆಗುತ್ತೋ ಅದನ್ನ ಕೂಡ ನೀವು ಪರ್ಚೇಸ್ ಮಾಡ್ಕೋಬಹುದು. ಸೊ ಈಗ ನೀವು ನೋಡ್ತಿರೋದು ಬಂದು ಕಾಕ್ಟೈಲ್ಸ್ ನಮ್ಮ ಹತ್ರ ಯಾವಾಗಲೂ ಸ್ಟಾಕ್ಸ್ ಅಲ್ಲಿ ಇರುತ್ತೆ. ಲುಟಿನೋ ಕಾಕ್ಟೈಲ್ಸ್, ಮತ್ತೆ ಈ ತರ ಫಾನ್ ಕಲರ್ಸ್, ಮತ್ತೆ ಆಲ್ಬಿನೋ ಕಾಕ್ಟೈಲ್ಸ್, ಆಲ್ಬಿನೋ ಪರ್ಲ್ ಕಾಕ್ಟೈಲ್ಸ್, ಮತ್ತೆ ಗ್ರೇ ಕಾಕ್ಟೈಲ್ಸ್ ಎಲ್ಲ ನಮ್ಮ ಹತ್ರ ಸ್ಟಾಕ್ಸ್ ರೆಡಿ ಆಗಿರುತ್ತೆ ಯಾವಾಗಲೂ. ಸೊ ನಿಮ್ಗೆ ಯಾವಾಗ ಪರ್ಟಿಕ್ಯುಲರ್ ಕಲರ್ಸ್ ಎಲ್ಲಿ ಬೇಕಾದ್ರೆ ನಮಗೆ ನೀವು ಮೆಸೇಜ್ ಮಾಡ್ಕೊಂಡು ಬರ್ಬೇಕಾಗುತ್ತೆ. ಇಲ್ಲಾಂದ್ರೆ ಇರೋ ಸ್ಟಾಕ್ ನಲ್ಲಿ ನೀವು ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡಿ ತಗೊಂಡು ಹೋಗ್ಬೋದು. ಸೊ ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಆಗಿರುತ್ತೆ. ಎಸ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಗುಡ್, ಸ್ಟೆಪ್ ಅಪ್ ಎಸ್. ಈ ತರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಆಗಿರುತ್ತೆ ನಮ್ಮ ಹತ್ರ. ಸೊ ನೀವು ನೋಡಿ ತಗೊಂಡು ಹೋಗ್ಬೇಕಾಗುತ್ತೆ ಶಾಪ್ಗೆ ಬಂದು. ಬಿಕಾಸ್ ಏನಕ್ಕಂದ್ರೆ ಇಲ್ಲಿ ಬಂದು ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾವುದೇ ಒಂದು ಬರ್ಡ್ ಬೇಕಾದ್ರೂ. ನಮ್ಗೆ ಇದೇ ತರ ಬರ್ಡ್ ಬೇಕು, ಈ ಬರ್ಡೇ ಬೇಕು ಅಂತ. ಇಲ್ಲಾಂದ್ರೆ ನಾವು ಕಲ್ಸೋದು ಯಾವುದೋ ಅದನ್ನೇ ನೀವು ಫೈನಲೈಸ್ ಮಾಡಬೇಕಾಗುತ್ತೆ. ಸೊ ನೋಡ್ಬೋದು ಈ ತರ ಕಂಪ್ಲೀಟ್ಲಿ ಹ್ಯಾಂಡ್ ಟೈಮ್ಡ್ ಕಾಕ್ಟೈಲ್ಸ್ ಕೂಡ ನಮ್ಮ ಶಾಪ್ನಲ್ಲಿ ಅವೈಲೇಬಲ್ ಇದೆ. ಸೊ ನೋಡ್ಬೋದು. ಮತ್ತೆ ಅದೇ ತರ ಈ ಬರ್ಡ್ಸ್ಗಳಲ್ಲಿ ಏನು ನೀವು ಮಾಡ್ಬೇಕಂದ್ರೆ ಡೈಲಿ ಬಂದು ಸ್ಪ್ರೌಟ್ಸ್ ಕೊಡಬೇಕಾಗುತ್ತೆ. ನಾನು ಎಲ್ಲ ವಿಡಿಯೋನಲ್ಲೂ ಅದನ್ನೇ ತಿಳಿಸ್ತೀನಿ, ಸ್ಪ್ರೌಟ್ಸ್ ಕೊಡಿ ಅಂತ. ಸ್ಪ್ರೌಟ್ಸ್ ಕೊಡೋದ್ರಿಂದ ನಿಮಗೆ ಬರ್ಡ್ಸ್ಗಳು ಸ್ವಲ್ಪ ಸೈಜ್ ಬರುತ್ತೆ, ಮತ್ತೆ ಒಳ್ಳೆ ಕ್ಯಾಲ್ಸಿಯಂ ಅದಕ್ಕೆ ಸಿಗುತ್ತೆ. ನೀವು ಬರೀ ನವಣೆ ಮತ್ತೆ ಸನ್ಫ್ಲವರ್ ಸೀಡ್ಸ್ ಮಾತ್ರ ಇಟ್ಟರೆ ಅದಕ್ಕೆ ಅಷ್ಟು ಕ್ಯಾಲ್ಸಿಯಂ ಸಿಗಲ್ಲ. ನೀವು ಯಾವಾಗಲೂ ಬರ್ಡ್ಸ್ಗಳಿಗೆ ಬಂದು ಸ್ಪ್ರೌಟ್ಸ್ಗಳು ಆ್ಯಡ್ ಮಾಡ್ತಾ ಹೋಗ್ಬೇಕು. ಮತ್ತೆ ವೆಜಿಟೇಬಲ್ಸ್ ಕೊಡಬೇಕು, ಮತ್ತೆ ಸೀಸನ್ ಫ್ರೂಟ್ಸ್ಗಳು ಕೊಡಬೇಕಾಗುತ್ತೆ ಬರ್ಡ್ಸ್ಗಳಿಗೆ ಯಾವುದೇ ನೀವು ಸಾಕಿದ್ರು. ಸೊ ನೋಡಿದ್ರಲ್ಲ ಈ ಥರ. ಮತ್ತೆ ಅದೇ ಥರ ನೆಕ್ಸ್ಟ್ ಬಂದು ಟಾಕೆಟಿವ್ ಬರ್ಡ್ಸ್ಗಳಲ್ಲೂ ಕೂಡ ಅಪ್ಡೇಟ್ಸ್ ನಾನು ಕೊಡ್ತೀನಿ. ಮತ್ತೆ ಅದೇ ಥರ ನಮ್ಮ ಹತ್ರ ಸ್ಮಾಲ್ ಕನ್ನೂರ್ಸಲ್ಲಿ ಕೂಡ ಅವೈಲೇಬಲ್ ಇರುತ್ತೆ. ಗ್ರೀನ್ ಚಿಕ್ ಪೈನಾಪಲ್ ಕನ್ನೂರು, ಮತ್ತೆ ಪೈನಾಪಲ್ ಕನ್ನೂರ್ಸು, ರೆಡ್ ಫ್ಯಾಕ್ಟರ್ ಪೈನಾಪಲ್ ಕನ್ನೂರು, ಮತ್ತೆ ಯೆಲ್ಲೋ ಸೈಡೆಡ್ ಪೈನಾಪಲ್ ಕನ್ನೂರು. ಈ ಥರ ನಿಮಗೆ ಸ್ಮಾಲ್ ಕನ್ನೂರ್ಸಲ್ಲಿ ಯಾವ್ದು ಬೇಕಾದ್ರೂ ಸಿಗುತ್ತೆ. ಎಸ್, ಸ್ಟೆಪ್ ಅಪ್, ಸ್ಟೆಪ್ ಅಪ್, ಸ್ಟೆಪ್ ಅಪ್. ಸೊ ಈ ಥರ ಕಂಪ್ಲೀಟ್ಲಿ ಸ್ಟೆಪ್ ಅಪ್ ಆಗಿರುತ್ತೆ ಬರ್ಡ್ಸು. ಮತ್ತು ಝೀರೋ ಬೈಟಿಂಗ್ ಇರುತ್ತೆ. ಸೊ ಅದು ನಿಮಗೆ ಕಚ್ಚೋ ಥರ ಫೀಲೋ ಆಗೋಲ್ಲ. ಸೊ ಈ ಥರ ಬರ್ಡ್ಸ್ಗಳು ಮಾತ್ರನೇ ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಅನ್ನೋದು, ಮತ್ತು ಫ್ರೆಂಡ್ಲಿ ಬರ್ಡ್ ಅನ್ನೋದು. ನಿಮ್ಮ ಹತ್ರ ಅದು ಕಚ್ಚುತ್ತೆ, ಮತ್ತು ನಿಮ್ಮ ಹತ್ರ ಅದು ಕಮ್ಯುನಿಕೇಷನ್ ಮಾಡಿಲ್ಲ ಅಂದರೆ ಅದು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಇರಲ್ಲ. ಸೊ ಹಾಗಾಗಿ ಈ ಥರ ನೀವು ನೋಡಿ ತಗೋಬೇಕಾಗುತ್ತೆ ಬರ್ಡ್ಸ್ಗಳನ್ನ. ಸೊ ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಇದೆ ನೋಡಿ. ಎಸ್, ಗುಡ್. ಸೊ ಈ ಥರ ಬಂದು ನೀವು ಮಕ್ಕಳುಗಳಿಗೆ ಮತ್ತು ನೀವು ಮನೆಯಲ್ಲಿ ಸಾಕೋಕ್ಕೆ ತುಂಬ ರೆಫರ್ ಮಾಡ್ಬೋದು ನಾವು ಈ ಥರ ಬರ್ಡ್ಸ್ಗಳನ್ನ. ಬಿಕಾಸ್ ಯಾಕಂದರೆ ಅವರು ಈ ಮೊಬೈಲಿಂದ ಸ್ವಲ್ಪ ದೂರ ಇರ್ಬೋದು, ಮತ್ತು ನಿಮ್ಮ ಮಾತು ಕೇಳಿಲ್ಲ ಅಂದರೆ ಅವ್ರಿಗೆ ಬಂದು ಈ ಥರ ಬರ್ಡ್ಸ್ಗಳನ್ನ ಒಂದು ಕೊಟ್ಟು ನೀವು ಅವ್ರ ಮಾತನ್ನ ನೀವು ಕನ್ವಿನ್ಸ್ ಮಾಡ್ಕೋಬೋದು ಮಕ್ಕಳನ್ನ. ಸೊ ಅದಕ್ಕೆ ಅಂತಾನೆ ನಾವು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ಅಂತ ನಾವು ಕೊಡ್ತಾ ಇರೋದು. ಇಲ್ಲಾಂದ್ರೆ ನೀವು ಹ್ಯಾಂಡ್ ಟೈಮ್ಡ್ ಬರ್ಡ್ಸ್ ನಮಗೆ ಸಾಕಕ್ಕೆ ಇಷ್ಟ ಇಲ್ಲ, ಜಸ್ಟ್ ಬರ್ಡ್ಸ್ ಬೇಕಾದ್ರೆ ವೈಲ್ಡ್ ಬರ್ಡ್ಸ್ಗೆ ಹೋಗ್ಬೋದು. ಇದಕ್ಕಿಂತ ಪ್ರೈಸು ಕಡಿಮೆ ಆಗುತ್ತೆ ನಿಮ್ಗೆ. ಅದರಲ್ಲಿ ಏನೋ ಆ ಥರ ಮೇಂಟೆನೆನ್ಸು ಬರಲ್ಲ. ಇದಕ್ಕೇನಂದರೆ ಸ್ವಲ್ಪ ಮೇಂಟೆನೆನ್ಸ್ ಏನಂದರೆ ನೀವು ಡೈಲಿ ಟೈಮ್ ಕೊಡಬೇಕಾಗುತ್ತೆ. ಸೊ ಮತ್ತು ಈ ಥರ ಬರ್ಡ್ಸ್ಗಳಿಗೆ ಮೇಂಟೆನೆನ್ಸ್ ಅಂತ ಆ ಥರ ಯಾವುದೇ ಇರಲ್ಲ. ನಿಮಗೆ ಮೇಂಟೆನೆನ್ಸ್ ಜಾಸ್ತಿ ಅನ್ಕೊಳ್ತಾರೆ, ಯಾವುದೇ ಥರ ಮೇಂಟೆನೆನ್ಸ್ ಇರಲ್ಲ. ಏನು ನೀವು ನಾರ್ಮಲ್ ಬರ್ಡ್ಸ್ ಯಾವ ಥರ ಸಾಕ್ತೀರೋ ಅದೇ ಥರನೇ ಮೇಂಟೆನೆನ್ಸು. ಏನು ಒಂದು 100 to 200 rupees ಬರುತ್ತೆ ನಿಮಗೆ ಪರ್ ಮಂತ್ಗೆ. ಅದ್ರ ಬಿಟ್ಟರೆ ಬೇರೆ ಯಾವುದೇ ಥರ ನಿಮಗೆ ಮೇಂಟೆನೆನ್ಸ್ ಚಾರ್ಜ್ ಅಂತ ಏನಿರಲ್ಲ. ಮತ್ತು ಅದೇ ಥರ ಬಂದು ನೀವು ಸ್ಪ್ರೌಟ್ಸ್ಗಳು ಇಡಿ. ಪದೇ ನಾನು ಹೇಳೋದಿದೆ, ಈ ಥರ ಬರ್ಡ್ಸ್ಗಳಿಗೆ ಸ್ಪ್ರೌಟ್ಸು ಮತ್ತು ಸನ್ಫ್ಲವರ್ ಸೀಡ್ಸು, ನವಣೆ ಹಾಕಿ, ಮತ್ತು ವೆಜಿಟೇಬಲ್ ನೀವು ಮನೇಲಿ ಯೂಸ್ ಮಾಡೋ ವೆಜಿಟೇಬಲ್ಸ್ ಎಲ್ಲನೂ ಕಟ್ ಮಾಡಿ ಕೊಡ್ಬೋದು. ಮತ್ತು ನೀವು ಮನೆಯಲ್ಲಿ ಯೂಸ್ ಮಾಡೋದು. ಮತ್ತೆ ನೀವು ನೋಡ್ತಾ ಇರೋದು ಇವಾಗ ಬಂದು ಟಾಕೆಟಿವ್ ಬರ್ಡು, ಎಕ್ಸಾಟಿಕ್ ಬರ್ಡ್ಸ್ನಲ್ಲಿ ಬರುತ್ತೆ ಇದು ರೈನ್ಬೋ ಲಾರಿಕಿಟ್ ಅಂತ. ಸೊ ರೈನ್ಬೋ ಲಾರಿಕಿಟ್ಗೆ ಬಂದು ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ. ಬಿಕಾಸ್ ಏನಂದರೆ ಫ್ರೂಟ್ಸ್ ಮಾತ್ರ ತಿನ್ನುತ್ತೆ ಇದು, ಸ್ವಲ್ಪ ಸೀಡ್ಸ್ ತಿನ್ನುತ್ತೆ. ಸೊ ಇದನ್ನು ನೀವು ಸಾಕೋರು ಬಂದು ಡೈಲಿ ಬಂದು ಫ್ರೂಟ್ಸ್ಗಳು ಇಡಬೇಕಾಗುತ್ತೆ, ಲಿಕ್ವಿಡ್ ಫ್ರೂಟ್ಸು. ಸೊ ಅವಾಗನೇ ಅದು ಸ್ವಲ್ಪ ಕಲರು ಮತ್ತು ಅದಕ್ಕೆ ಡೈಜೆಷನ್ ಎಲ್ಲ ಸ್ವಲ್ಪ ಈಸಿಯಾಗಿ ಆಗೋದು. ಸೊ ನೋಡ್ಬೋದು ಯಾವ ಥರ ಇರುತ್ತೆ ಅಂತ. ಮತ್ತು ಇದು ಬಂದು ಟಾಕೆಟಿವ್ ಕೂಡ ಬರುತ್ತೆ, ಮಾತಾಡುತ್ತೆ ಈ ಬರ್ಡ್ ಬಂದು ನಿಮಗೆ. ಸೊ ಮಾತಾಡೋ ಬರ್ಡ್ ಬೇಕಾದ್ರೆ ಬಜೆಟ್ನಲ್ಲಿ ಹೋಗ್ತೀರಾ ಅಂದರೆ ನೀವು ರೈನ್ಬೋ ಲಾರಿಕಿಟ್ಗೆ ಹೋಗ್ಬೋದು. ಮತ್ತೆ ಇದಕ್ಕಿಂತ ನೀವು ಇನ್ನ ನಮಗೆ ಟಾಕೆಟಿವ್ ಬೆಸ್ಟ್ ಆಗಿರ್ಬೇಕಂದ್ರೆ ನೀವು ಆಫ್ರಿಕನ್ ಗ್ರೇ ಪ್ಯಾರೆಟ್ ಮತ್ತೆ ಮಕಾವ್ಗೆ ಹೋಗಬೇಕಾಗುತ್ತೆ.
ಸೊ ಇದಕ್ಕಿಂತ ಇನ್ನ ಬಿಲೋನಲ್ಲಿ ಬರ್ಬೇಕಂದ್ರೆ ತುಂಬಾ ವೆರೈಟೀಸ್ ಬರ್ಡ್ಸ್ ಇರುತ್ತೆ ಎಕ್ಸಾಟಿಕ್ಸ್ನಲ್ಲಿ. ಅದನ್ನ ನೀವು ನೋಡಿ ನೀವು ಸೆಲೆಕ್ಟ್ ಮಾಡಿ ನೀವು ತಗೋಬಹುದು. ಸೊ ಈಗ ನಮ್ಮ ಹತ್ರ ಯಾವಾಗಲೂ ಅವೈಲೇಬಲ್ ಇರೋದು ಬಂದು ರೈನ್ಬೋ ಲಾರಿಕಿಡ್, ಸನ್ ಕನ್ನೂರ್, ಸ್ಮಾಲ್ ಕನ್ನೂರ್ಸ್ ಆ್ಯಂಡ್ ಕಾಕ್ಟೈಲ್ಸ್. ಸೊ ನೋಡ್ಬೋದು ಯಾವ ಥರ ಪ್ಲೇಫುಲ್ ಇದೆ ಅಂತಾನು. ಎಸ್, ಗುಡ್. ಹಲೋ, ಡ್ಯಾನ್ಸ್ 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 ಡ್ಯಾನ್ಸ್. ಎಸ್, ಗುಡ್ ಗುಡ್ ಗುಡ್. ಎಸ್, ಸೊ ನೋಡಿದ್ರಲ್ಲ ಎಷ್ಟು ಫ್ರೆಂಡ್ಲಿ ಇದೆ ಅಂತ. ಸೊ ಇದೇ ಥರ ಬರ್ಡ್ಸ್ಗಳು ನಿಮಗೆ ಬೇಕಾದರೆ ನಮ್ಮ ಶಾಪಿಗೆ ಒನ್ಸ್ ವಿಸಿಟ್ ಮಾಡಿ. ನಮ್ಮ ಶಾಪ್ ಇರೋದು ಶಬರಿ ಅಕ್ವೇರಿಯಂ, ಕೋರಮಂಗಲ ಪಾಸ್ಪೋರ್ಟ್ ಆಫೀಸ್ ಹತ್ರ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೂಡ ಕೊಟ್ಟಿರ್ತೀನಿ, ಅಡ್ರೆಸ್ಸು. ಸೊ ನಿಮ್ಗೆ ಏನಾದರೂ ಬರ್ಡ್ಸ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು, ಇಲ್ಲ ನಮಗೆ ಇನ್ನೂ ತಿಳ್ಕೊಬೇಕಂದ್ರೂ ನನ್ನ ನಂಬರ್ಗೆ ನೀವು ಕಾಲ್ ಮಾಡ್ಬೋದು, ಇಲ್ಲ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಕಾಲಲ್ಲಿ ನಾನು ಏನಾದ್ರು ಇನ್ ಕೇಸ್ ರೆಸ್ಪಾನ್ಸ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ನೀವು ಕಮ್ಯುನಿಕೇಟ್ ಮಾಡ್ಬೋದು. ಮತ್ತು ಅದೇ ಥರ ನಮ್ಮ ಶಾಪ್ನಲ್ಲಿ ಬಂದು ಒಂದು ಚೀಫ್ ಗೆಸ್ಟ್ ಅಂತಲೇ ಹೇಳ್ಬೋದು, ಗಲ್ಲ ಕಾಕೋಟು ಕೂಡ ಇದೆ. ಅದು ಕೂಡ ಟಾಕಿಂಗ್ ಬರ್ಡು. ಸೊ ಅದು ಕೂಡ ಟಾಕಿಂಗ್ ಫ್ಯಾಮಿಲಿನೇ ಬರುತ್ತೆ ಅದು. ಮತ್ತು ಕಾಕೋಟು ಫ್ಯಾಮಿಲಿಗೆ ಬರುತ್ತೆ ಇದು. ನೋಡಿ ಯಾವ ಥರ ಇದೆ ಅದು. ಸೊ ಗಲ ಕಾಕೋಟು ಅಂತಾರೆ ಇದು. ಸೊ ಫುಲ್ಲಿ ಫ್ರೆಂಡ್ಲಿ ಇರುತ್ತೆ, ಟಾಕಟಿವ್ ಬರುತ್ತೆ. ಸೊ ಇದು ಬಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಬರುತ್ತೆ, ಅಬೌವ್ ಲ್ಯಾಕ್ಸ್ ಮೇಲೇ ಬರುತ್ತೆ ಇದು ಪ್ರೈಸ್ ಎಲ್ಲ. ಸೊ ನಿಮಗೆ ನೋಡಿ ಇದನ್ನು ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಗಲ ಕಾಕೋಟು ಅಲ್ಲ, ಕಾಕೋಟು ಫ್ಯಾಮಿಲಿ ಅಂದರೆ ನಿಮಗೆ ಕಾಸ್ಟ್ಲಿನೇ ಬರುತ್ತೆ. ಎಸ್, ಹಲೋ ಹಲೋ ಹಲೋ. ಸೊ ಟಾಕಿಂಗ್ ಬರುತ್ತೆ ಇದು. ಮತ್ತು ಇದಕ್ಕೆ ಡ್ರೈ ಫ್ರೂಟ್ಸು ಅದೆಲ್ಲ ನೀವು ಕಂಪಲ್ಸರಿ ಕೊಡಬೇಕಾಗುತ್ತೆ ಇದಕ್ಕೆ. ಮತ್ತು ಫ್ರೂಟ್ಸ್ಗಳು ಕಂಪಲ್ಸರಿ ಕೊಡಬೇಕು. ಡೈಲಿ ಶವರ್ ಮಾಡುತ್ತೆ ಇದು, ಸ್ನಾನ ಮಾಡುತ್ತೆ. ಸೊ ಅದೆಲ್ಲ ಸ್ವಲ್ಪ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ ಇದು. ನೋ 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 ನೋ. ಸೊ ಇದಕ್ಕೆ ಬಂದು ಪ್ಲೇಯಿಂಗ್ ಮಾಡ್ತಾ ಇರ್ಬೇಕು ನಾವು. ಆಟ ಆಡಿಸಿಲ್ಲ ಅಂದರೆ ಅದು ಸ್ವಲ್ಪ ಸ್ಟ್ರೆಸ್ಗೆ ಹೋಗ್ಬಿಡುತ್ತೆ. ಸೊ ಟೈಮ್ ಇದ್ದರೆ ಮಾತ್ರ ನೀವು ಯಾವುದೇ ಥರ ಬರ್ಡ್ಸ್ನ ನೀವು ಸಾಕಕ್ಕೆ ಹೋಗಿ. ಟೈಮ್ ಇಲ್ಲ ಅಂದರೆ ದಯವಿಟ್ಟು ಯಾವುದೇ ಬರ್ಡ್ಸ್ನ ನೀವು ಸಾಕಬೇಡಿ. ಬಿಕಾಸ್ ನೀವು ಟೈಮ್ ಕೊಟ್ಟಿಲ್ಲ ಅಂದರೆ ಬರ್ಡ್ಸ್ ಬಂದು ಅಗ್ರೆಸಿವ್ ಮೋಡ್ಗೆ ಹೋಗುತ್ತೆ, ವೈಲ್ಡ್ ಆಗುತ್ತೆ, ಕಚ್ಚಕ್ಕೆ ಶುರು ಮಾಡುತ್ತೆ, ಮತ್ತು ತುಂಬ ಹಾರಕ್ಕೆ ಟ್ರೈ ಮಾಡುತ್ತೆ. ಸೊ ನಿಮಗೆ ಟೈಮ್ ಇದ್ದರೆ ಮಾತ್ರ ಯಾವುದೇ ಬರ್ಡ್ಸ್ ಆಗಲಿ ನೀವು ಸಾಕಕ್ಕೆ ಹೋಗಿ. ನಿಮಗೆ ಟೈಮ್ ಇಲ್ಲ ಅಂದರೆ ದಯವಿಟ್ಟು ಬರ್ಡ್ಸ್ ಸಾಕಕ್ಕೆ ಹೋಗ್ಬೇಡಿ.